ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನಾವಿವತ್ತು ಹೊರಟಿರುವಂಥದ್ದು ಎಲ್ಲಿ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಸಿರ್ಸಿ ತಾಲೂಕಿನ ಮಳಲಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿರೋ ಒಂದು ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನಕ್ಕೆ. ಬನ್ನಿ ಈ ವಿಡಿಯೋದಲ್ಲಿ ದೇವಸ್ಥಾನದ ವಿಶೇಷತೆಯನ್ನು ತಿಳಿದುಕೊಳ್ಳೋಣ. ನಮ್ಮ ಹತ್ತಿರದವರೊಬ್ಬರು ಈ ದೇವಸ್ಥಾನದ ಬಗ್ಗೆ ಹೇಳಿದಾಗ ಆಶ್ಚರ್ಯ ಅನಿಸಿದ್ರು ಕೂಡ ತಪ್ಪಾಗಲ್ಲ. ಹಾಗಾಗಿ ನಾವು ಕೂಡ ತಡ ಮಾಡೋದು ಬೇಡ ಅಂತ ಹೇಳ್ಕೊಂಡು ಹೊರಟೇ ಬಿಟ್ವಿ. ಮಾರ್ನಿಂಗು 5:30-6 ಗಂಟೆ ಬೆಳಗಿನ ಜಾವದಲ್ಲಿ ಎದ್ದು ದೇವರಿಗೆ ಪ್ರಿಯ ಅನಿಸಿರ್ತಕ್ಕಂಥ 5 ಜಾತಿ ಹೂವನ್ನು ತೊಗೊಂಡು 5 ಥರದ ಹಣ್ಣುಗಳನ್ನು ಕೂಡ ತೊಗೊಂಡು ನಾವು ಕೂಡ ಸಿರ್ಸಿಯಿಂದ 10 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಈ ಒಂದು ದೇವಸ್ಥಾನಕ್ಕೆ ಹೊರಟೇ ಬಿಟ್ವಿ. ಸಾಕಷ್ಟು ವರ್ಷದ ಇತಿಹಾಸನೂ ಕೂಡ ಇದೆ ಈ ದೇವಸ್ಥಾನ. ಮುಂದಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸಿದ್ದಾಪುರ ಕುಮಟಾ 2 ದಾರಿಗಳಲ್ಲಿ ಕುಮಟಾ ಮಾರ್ಗವಾಗಿ ನೀಲೇಕಣಿಯಿಂದ 2-3 ಕಿಲೋಮೀಟ್ರ್ ನಂತರ ಹೆಗ್ಡೆಕಟ್ಟ ಕ್ರಾಸ್ ಅಂತ ಹೇಳ್ಕೊಂಡು ಬರುತ್ತೆ. ಅಲ್ಲಿ ನಾವೇನು ಮಾಡಬೇಕು, ಬಲಕ್ಕೆ ತೊಗೋಬೇಕಾಗತ್ತೆ. ಇದೇ ಆ ಕ್ರಾಸು. ಇಲ್ಲಿಂದ ನೇರವಾಗಿ ಸರಿಸುಮಾರು ಒಂದು 6-7 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥದ್ದೇ ಮಳಲಿ ಗ್ರಾಮ. ಆ ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ದೇವಸ್ಥಾನ. ಇನ್ನೇನು 2 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಮಳಲಿ ಗ್ರಾಮಕ್ಕೆ ಬಂದೇ ಬಿಟ್ವಿ. 5:30-6 ಗಂಟೆ ಬೆಳಗಿನ ಜಾವನೇ ಬಂದಿರೋದ್ರಿಂದ ಚಳಿಗಾಲ ಕೂಡ ಆಗಿರೋದ್ರಿಂದ ತುಂಬಾ ಇಬ್ಬನಿ, ಹಾಗೆ ಚಳಿನೂ ಕೂಡ ತುಂಬಾ ಇತ್ತು. ಈ ಒಂದು ವಿಡಿಯೋದಲ್ಲಿ ದೇವಸ್ಥಾನಕ್ಕೆ ರೀಚ್ ಆಗಲಿವರೆಗೂ ಕೂಡ ಪ್ರತಿಯೊಂದು ತಿರುವುಗಳನ್ನು ಕೂಡ ಅಥವಾ ಕರ್ವಿಂಗ್ಸ್ ಅಥವಾ ಎಲ್ಲಾದರೂ ಲೆಫ್ಟು ರೈಟು ಎಲ್ಲೇ ಒಂದು ತಿರುವು ತೊಗೋಬೇಕು ಅಂತಂದ್ರೂ ಕೂಡ ಅದನ್ನೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀವಿ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದರೆ ಕೆಲಸ ಅಂತ ಊರು ಬಿಟ್ಟು ದೊಡ್ಡ ಸಿಟಿಗಳಲ್ಲಿ ಇರೋ ನಮ್ಮಂಥ ಎಷ್ಟೋ ಜನಕ್ಕೆ ಹೀಗೆ ಹಳ್ಳಿ ವಾತಾವರಣಕ್ಕೆ ಬಂದಾಗ ಎಷ್ಟೋ ನೆಮ್ಮದಿ. ಅದಕ್ಕೆ ಅಂತ ಅಂದ್ಕೊತೀನಿ, ಮೇ ಬಿ ದೊಡ್ಡವ್ರು ಸುಮ್ಮನೆ ಹೇಳಿಲ್ಲ, ಪ್ರಕೃತಿ ಮುಂದೆ ಮತ್ತೇನಿದೆ ಅಂತ ಹೇಳ್ಕೊಂಡು ದೇವಸ್ಥಾನಕ್ಕೆ ಬಂದೇ ಬಿಟ್ವಿ ನಾವು ಕೂಡ. ದೇವಸ್ಥಾನವನ್ನು ಕೂಡ ತುಂಬ ಚೆನ್ನಾಗಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥವ್ರನ್ನ ಕೇಳಿರೋ ಪ್ರಕಾರ ಮುಂದಿನ ದಿನಗಳಲ್ಲಿ ಇನ್ನೂ ಯಥೇಚ್ಛವಾಗಿ ಅಭಿವೃದ್ಧಿ ಕೂಡ ಆಗ್ತಾ ಇರುವಂಥ ದೇವಸ್ಥಾನವೂ ಕೂಡ ಹೌದು. ಇಲ್ಲಿ ವೀರಭದ್ರ ಗುಡಿಗೆ ಹೋಗೋದಕ್ಕಿಂತ ಮೊದಲು ಇಲ್ಲಿರುವ ಶಿವ ಪಾರ್ವತಿ ಗಣೇಶ 3 ಒಟ್ಟಿಗೆ ಇರುವಂಥ ದೇವಸ್ಥಾನಕ್ಕೆ ಮೊದಲು ಹೋಗಿ ಪೂಜೆಯನ್ನು ಮಾಡಿಸಿ ದರ್ಶನವನ್ನು ತೆಗೆದುಕೊಂಡು ಆದಮೇಲೆ ಈಶ್ವರ ವೀರಭದ್ರ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ನಾವು ಕೂಡ ಬೆಳಗ್ಗೆ ತುಂಬ ಬೇಗನೆ ಹೋಗಿರೋದ್ರಿಂದ ಅಲ್ಲಿ ಪೂಜೆಯನ್ನು ಕೂಡ ಹೇಗೆ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಲಿಕ್ಕೆ ಅವಕಾಶ ಸಿಕ್ತು. ಅಲ್ಲಿ ಪೂಜೆ ಮಾಡ್ತಕ್ಕಂಥವರು ಬೆಳಗಿನ ಜಾವ ಬೇಗನೆ ಎದ್ದು ಬಂದು ಅಲ್ಲೇ ದೇವಸ್ಥಾನದಲ್ಲೇ ಇರ್ತಕ್ಕಂಥ ಆ ಒಂದು ಬಾವಿಯಿಂದ ನೀರನ್ನು ಸೇದು ಅವರೇ ನಂತರದಲ್ಲಿ ಆ ಒಂದು ನೀರಿನಿಂದ ಗರ್ಭಗುಡಿಯಲ್ಲಿರ್ತಕ್ಕಂಥ ವಿಗ್ರಹಗಳನ್ನು ತೊಳೆದು ಅದಕ್ಕೆ ಅಲಂಕಾರವನ್ನು ಮಾಡ್ತಾರೆ. ಇವಾಗ ನೀವೇನು ನೋಡ್ತಾ ಇದ್ದೀರಲ್ವ, ಇದು ಗಣಪತಿಯ ಮೂರ್ತಿ, ಈಶ್ವರ ಹಾಗೂ ಪಾರ್ವತಿ ಅಮ್ಮನವರ ಈ ಒಂದು 3 ಮೂರ್ತಿಗಳನ್ನು ಕೂಡ ಇರುವಂತಹ ಈ ಒಂದು ದೇವಸ್ಥಾನ ಇಲ್ಲಿನ ವಿಶೇಷ. ದೇವರ ವಿಗ್ರಹ ಎಲ್ಲವನ್ನು ಕೂಡ ತೊಳೆದಾದ ಮೇಲೆ ಅಲಂಕಾರವನ್ನು ಕೂಡ ಬಹಳ ಚೆನ್ನಾಗಿ ಮಾಡ್ತಾಯಿದ್ರು. ಈ ಒಂದು ಅಲಂಕಾರಕ್ಕೆ ಬಳಸುವಂಥ ಹೂವಾಗಿರ್ಬೋದು, ಗಣೇಶನಿಗೆ ಪ್ರಿಯವಾಗಿರ್ತಕ್ಕಂಥ ನಾವು ಕರ್ಕಿ ಹುಲ್ಲು ಅಂತ ಹೇಳ್ತೀವಿ ಅಥವಾ ದರ್ಬೆ ಹುಲ್ಲು ಅಂತ ಹೇಳ್ಕೊಂಡು ಅದಕ್ಕೆ ಕರೀತಾರೆ. ಯಾಕಂತಂದ್ರೆ ಅದು ವಿಘ್ನೇಶ್ವರನಿಗೆ ಭಾರಿ ಪ್ರಿಯವಾಗಿರ್ತಕ್ಕಂಥ ಗರಿಕೆ ಹುಲ್ಲಾಗಿರುತ್ತದು. ಪ್ರತಿದಿನವೂ ಕೂಡ ಈ ದೇವಸ್ಥಾನಕ್ಕೆ ಪೂಜೆ ಸಮಯದಲ್ಲಿ ಏನು ಹೂಗಳನ್ನೆಲ್ಲವನ್ನು ಕೂಡ ಇಟ್ಟು ಪೂಜೆ ಮಾಡ್ತಾರೋ ಅದೆಲ್ಲವನ್ನು ಕೂಡ ಇದೇ ದೇವಸ್ಥಾನದಲ್ಲಿರ್ತಕ್ಕಂಥ ಹೂವಿನ ಗಿಡಗಳಿಂದನೇ ಅವರೆಲ್ಲರೂ ಕೂಡ ತಗೊಳ್ಳುವಂಥದ್ದು. ಹಾಗೆ ನಾವು ಕೂಡ ಬೆಳಗ್ಗೆ ಬೇಗನೆ ಹೋಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಭಟ್ರ ಜೊತೆ ನಾವು ಕೂಡ ತುಂಬ ಹೊತ್ತು ಮಾತಾಡ್ತಾ ಅಲ್ಲಿನ ವಿಶೇಷತೆಗಳ ಬಗ್ಗೆನೂ ಕೂಡ ತಿಳ್ಕೊಳ್ತಾ ಹೋದ್ವಿ. ಪೂಜೆಯನ್ನು ಮುಗಿಸ್ಕೊಂಡು ನಾವಿವಾಗ ಬಂದಿರುವಂಥದ್ದು ಈಶ್ವರ ವೀರಭದ್ರ ದೇವಸ್ಥಾನಕ್ಕೆ. ಅಲ್ಲೇ ಮೇಲ್ಭಾಗದಲ್ಲಿರ್ತಕ್ಕಂಥ ಈ ಒಂದು ದೇವಸ್ಥಾನ. ಇದೇ ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ವೀರಭದ್ರ ದೇವರ ಒಂದು ಪ್ರತಿಮೆ.
ಬೆಳಗಿನ ಜಾವ ಬಂದ ತಕ್ಷಣವೇ ಈ ಭಟ್ರು ಅಲ್ಲಿನ ಕೆಳಗಡೆ ಒಂದು ದೇವಸ್ಥಾನಕ್ಕೂ ಕೂಡ ಪೂಜೆಯನ್ನೆಲ್ಲವನ್ನು ಕೂಡ ಮುಗಿಸಿ ಬಂದಾದಮೇಲೆ ನೆಕ್ಸ್ಟು ವೀರಭದ್ರ ದೇವರಿಗೂ ಕೂಡ ಆ ಒಂದು ಪ್ರತಿಮೆಯನ್ನು ಕೂಡ ಶುದ್ಧಿಯನ್ನು ಮಾಡಿ ಅಲಂಕಾರವನ್ನು ಮಾಡುವಂಥದ್ದು. ತುಂಬ ಆಶ್ಚರ್ಯಕರ ಹಾಗೂ ವಿಶೇಷ ಏನಪ್ಪ ಅಂತಂದರೆ ವೀರಭದ್ರ ದೇವರ ಹರಕೆಗಳಲ್ಲಿ ಒಂದಾಗಿರ್ತಕ್ಕಂಥ ಬೆಳಕಿನ ಸೇವೆ. ಬೆಳಕಿನ ಸೇವೆ ಅಂತಂದರೆ ಏನು, ಅದರ ವಿಶೇಷತೆ ಏನು, ಅದನ್ನು ಏನಕ್ಕೋಸ್ಕರ ಮಾಡ್ತಾರೆ, ಸೊ ಅನ್ನುವಂಥದ್ರ ಒಂದು ವಿವರಣೆಯನ್ನು ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ವೀರಭದ್ರ ದೇವರಿಗೆ ಪ್ರಿಯವಾಗಿರ್ತಕ್ಕಂಥದ್ದರಲ್ಲಿ ಯಕ್ಷಗಾನ ಆಟವು ಕೂಡ ಒಂದು ಹೌದು. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಎಷ್ಟೋ ಜನ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳು ನೆರವೇರಿದ್ದಲ್ಲಿ ನಿಮಗೆ ಒಂದು ಯಕ್ಷಗಾನ ಸೇವೆ ಅಥವಾ ಒಂದು ಬೆಳಕಿನ ಸೇವೆಯನ್ನು ನೀಡ್ತೇವೆ ಅಂತ ಹೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡಾಗ ಅದು ನೆರವೇರಿದ ಮೇಲೆ ಅಲ್ಲಿನ ಒಂದು ದೇವಸ್ಥಾನಕ್ಕೆ ಅವರು ಏನು ಮಾಡ್ತಾರೆ ಅಂತಂದರೆ ಅವತ್ತಿನ ದಿನದಲ್ಲಿ ಒಂದು ಬೆಳಕಿನ ಸೇವೆ ಅಥವಾ ಒಂದು ಯಕ್ಷಗಾನ ಸೇವೆಯನ್ನು ಮಾಡಿಸಿಕೊಡುವಂಥದ್ದು ಇಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಪದ್ಧತಿ. ಹಾಗಾದರೆ ಬನ್ನಿ, ವೀರಭದ್ರ ದೇವರ ಒಂದು ದೇವಸ್ಥಾನದ ಬಗ್ಗೆ ಇಲ್ಲಿನ ಅರ್ಚಕರು ಏನೆಲ್ಲ ವಿವರಣೆಯನ್ನು ಹೇಳ್ತಾರೆ, ಅದರ ಹಿನ್ನೆಲೆಯ ಬಗ್ಗೆ ನಾವು ಆಗ ಕೇಳಿ ತಿಳ್ಕೊಂಡು ಬರೋಣ. ವೀರಭದ್ರ ಸಮೂಹ ದೇವಾಲಯ ಅಂತ ಇಲ್ಲಿ ನಾವೀಗ ಒಂದು 25 ವರ್ಷದ ಹಿಂದೆ ಇದನ್ನೆಲ್ಲ ದೇವಸ್ಥಾನ ಕಟ್ಟಿ ಮತ್ತು ಮೂರ್ತಿಗಳನ್ನೆಲ್ಲ ಚೇಂಜ್ ಮಾಡಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದ ಭಕ್ತಿಯಿಂದ ಬೇಡ್ಕೊಂಡವರಿಗೆ ಎಲ್ಲ ಹರಕೆ ಇದು ಮಾಡಿದವರಿಗೆ ಎಲ್ಲವೂ ಅಸಾಂಗವಾಗಿ ನೆರವೇರಿಸಿಕೊಡ್ತಾನೆ ವೀರಭದ್ರೇಶ್ವರ ಸ್ವಾಮಿ. ಮತ್ತು ಈಶ್ವರ, ಗಣಪತಿ, ಪಾರ್ವತಿ ಎಲ್ಲ ದೇವರುಗಳು ಇಲ್ಲಿದ್ದಾವೆ. ಸಮೂಹ ದೇವಾಲಯ ಇದು. ನಾವು ಇಲ್ಲಿ ವೀರಭದ್ರ ರುದ್ರಪ್ಪ ಗೌಡ್ರ ಅನ್ನೋ ಒಂದು ಕುಟುಂಬದಿಂದ ಇಲ್ಲಿ ದೇವಸ್ಥಾನ ದಿವಸ ನಿತ್ಯ ಪೂಜೆ ನಡೀತೈತಿ. ಹೋಳಿ ಹುಣ್ಣಿಮೆ ದಿವಸ ಭಾರತ ಹುಣ್ಣಿಮೆ ದಿವಸ ವಾರ್ಷಿಕ ಕಾರ್ಯಕ್ರಮ ನಡೀತೈತಿ. ಅಲ್ಲಿ ಆ ದಿವಸ ಎಲ್ಲ ಅನ್ನ ಸಂತರ್ಪಣೆ, ಸಾವಿರಾರು ಗಟ್ಟಲೆ ಭಕ್ತರು ಸೇರ್ತಾರೆ. ವಾರ್ಷಿಕವಾಗಿ ಕಾರ್ಯಕ್ರಮ ನಡೀತೈತಿ. ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೀತೈತಿ. ಹಾಗಾಗಿ ಇದು ಒಳ್ಳೆಯ ಒಂದು ಶಕ್ತಿಯುತವಾದ ದೇವಾಲಯ ಅಂತ ನಾವು ಇಲ್ಲಿ ನೋಡ್ಕೊಂಡು ಬಂದಿದ್ವಿ. ಬೇರೆ ದೂರದಿಂದನೂ ಕೂಡ ಜನ ದೂರ ಊರಿಗಳಿಂದನೂ ಜನ ಭಕ್ತರು ಬರ್ತಾರೆ, ಈಗ ಬರ್ತಾ ಇದ್ದಾರೆ. ಇಲ್ಲಿನ ಒಂದು ವಿಶೇಷತೆ ಏನು ಅಂತಂದ್ರೆ ಬಂದಿರತಕ್ಕಂಥ ಭಕ್ತಾದಿಗಳು ಅವರ ಒಂದು ಬೇಡಿಕೆ ಅಥವಾ ಅವರ ಒಂದು ಇಷ್ಟಾರ್ಥಗಳು ಈಡೇರಿದ ನಂತರ ಇಲ್ಲಿನ ಪ್ರಮುಖ ಸೇವೆ ಅಂತ ಹೇಳ್ಕೊಂಡು ಹೊಂದಿದೆ. ಆ ಒಂದು ಅವರ ಇಷ್ಟಾರ್ಥಗಳು ನೆರವೇರಿದ ನಂತರ ಈ ದೇವರಿಗೆ, ವೀರಭದ್ರ ದೇವರಿಗೆ ಅವರು ಯಕ್ಷಗಾನ ಮುಖಾಂತರ ಒಂದು ಸೇವೆಯನ್ನು ಅರ್ಪಿಸ್ತಕ್ಕಂಥದ್ದು ಇಲ್ಲಿನ ಒಂದು ವಿಶೇಷ. ಸೊ ಪ್ರತಿ ವರ್ಷ ವಾರ್ಷಿಕವಾಗಿ ಹೇಳ್ಬೇಕು, ಭಾರತ ಹುಣ್ಣಿಮೆದಿಂದಂದು ಈ ಒಂದು ದೇಗುಲದಲ್ಲಿ ಜಾತ್ರೆಯು ಕೂಡ ನಡೆಯುವಂಥದ್ದು. ಸೊ ಇಲ್ಲಿನ ವಿಶೇಷ. ಅದರ ಜೊತೆಗೆ ಸಾಮೂಹಿಕ ಸತ್ಯನಾರಾಯಣ ಪೂಜೆನೂ ಕೂಡ ನಡೆಯುವಂಥದ್ದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.